ನಮಸ್ಕಾರ ಗೆಳೆಯರೆ, ಎಲ್ಲರಿಗೂ ಸ್ವಾಗತ. ಜಪನೀಸ್ ಭಾಷೆಯನ್ನು ಕನ್ನಡದಲ್ಲಿ ಕಲಿಯೋಣ. ನಾನು ಇದರ ಬಗ್ಗೆ ಮೊದಲನೇ ವಿಡಿಯೋದಲ್ಲಿ ಹೇಳಿದ್ದೆ. ಜಪನೀಸ್ ಭಾಷೆಯಲ್ಲಿ ಎಷ್ಟು ತರಹದ ಲಿಪಿಗಳಿವೆ, ಅದನ್ನು ಯಾಕೆ ಬಳಸ್ತಾರೆ ಅಂತ ಹೇಳಿದ್ದೆ. ಈಗ ಈ ವಿಡಿಯೋಲಿ ನಾವು ಸ್ವರಗಳ ಬಗ್ಗೆ ತಿಳ್ಕೊಳ್ಳೋಣ. ಸ್ವರಗಳು ಅಂದರೆ ಈ ಕನ್ನಡದಲ್ಲಿ ಹೇಗಿರ್ತವೆ: ಅ, ಆ, ಇ, ಉ, ಊ, ಎ, ಐ, ಓ, ಔ, ಅಹ ಅಂತ ಈ ಥರ ಇರ್ತವೆ. ಆದರೆ ಜಪನೀಸ್ ಭಾಷೆಯಲ್ಲಿ ಅ, ಇ, ಉ, ಎ, ಓ ಇಷ್ಟೇ ಇರ್ತದೆ. ಸೊ ಅದಕ್ಕಾಗಿ ಅವರಿಗೆ ಇಷ್ಟು ಇರೋ ಪದಗಳಲ್ಲೇ ಏನೇ ಬರೀಬೇಕಾದ್ರೂ, ಏನೇ ಹೇಳಬೇಕಾದ್ರೂ ಇಷ್ಟೇ ಸ್ವರಗಳನ್ನು ಬಳಸಬೇಕು ಅವರು. ಈಗ ಉದಾಹರಣೆಗೆ ಅಕ ಅಂದರೆ ರೆಡ್, ಔ ಅಂದರೆ ಬ್ಲೂ, ಕಿರು ಅಂದರೆ ಹಳದಿ, ಎಲ್ಲೋ. ಸೊ ಈ ಥರ ವರ್ಡ್ಗಳು ಇರ್ತವೆ. ಈಗ ನಾವು ಇದರ ಬಗ್ಗೆ ಹಿರಗಣ ಅಲ್ಲಿ ಇದರಲ್ಲಿ ಸ್ವರಗಳ ಬಗ್ಗೆ ತಿಳ್ಕೊಳ್ಳೋಣ. ಇದರಲ್ಲಿ ಅ ಅನ್ನು ಈ ಥರ ಬರೀತಾರೆ. ಅ ಅಂತಾರೆ, ಇದನ್ನು ಇ ಅಂತಾರೆ, ಇದನ್ನು ಉ ಅಂತಾರೆ, ಇದನ್ನು ಎ ಅಂತಾರೆ, ಇದನ್ನು ಓ ಅಂತಾರೆ. ಅ, ಇ, ಉ, ಎ, ಓ. ಅದೇ ಥರ ಈ ಕ ಹೇಗೆ ಬರೀಬೇಕಂದ್ರೆ ಇದನ್ನು ಕ ಅಂತ ಹೇಳ್ತಾರೆ. ಇದು ಕ, ಕಿ, ಕು, ಕೆ, ಕೋ. ಸೊ ಇದು ಕ ಹಿಡಿದು ಕೋವರೆಗೆ ಇದನ್ನು ಈ ಥರ ಬರೀತಾರೆ. ಈಗ ನಮಗೇನಾದರೂ ಇದರ ಮಧ್ಯೆ ಇರೋ ಪದಗಳನ್ನು ಬರೀಬೇಕಾದ್ರೆ ಕೆಲವೊಂದು ಡಿಫ್ರೆಂಟ್ ಲಿಪಿಗಳು ಬಳಸ್ತಾರೆ, ಅಂದರೆ ಸಿಂಬಲ್ಸ್ ಬಳಸ್ತಾರೆ, ಕೆಲವೊಂದು ಸನ್ನೆಗಳನ್ನು ಬಳಸ್ತಾರೆ. ಅದನ್ನು ನಾನು ಮತ್ತೆ ಹೇಳ್ತೀನಿ. ಇದ್ರ ಬಗ್ಗೆ ಇಷ್ಟು ತಿಳ್ಕೊಳ್ಳಿ. ಏನಂದರೆ ಸ್ವರಗಳಿರ್ತವೆ. ಸ್ವರಗಳು ಇಷ್ಟೇ ಇರೋದು. ಈ ಇಂಗ್ಲೀಷಲ್ಲಿ ಹೇಗೆ ವೋವೆಲ್ಸ್ ಎ, ಇ, ಐ, ಓ, ಯು ಇರ್ತದೋ ಅದೇ ಥರ ಕನ್ನಡದಲ್ಲಿ ಇದು ಜಪನೀಸಲ್ಲಿ ಅ, ಇ, ಉ, ಎ, ಓ ಇಷ್ಟೇ ಇರೋದು. ಅದನ್ನೇ ಬಳಸಿ ಬೇರೆ ಅಕ್ಷರಗಳನ್ನು ಬರೀತಾರೆ. ಕ ಆಗಲಿ, ಸ ಆಗಲಿ, ಪ ಆಗಲಿ ಅದೇ ಥರ ಬಳಸ್ತಾರೆ. ಪ, ಪಿ, ಪು, ಪೆ, ಪೋ, ಕಾ, ಕಿ, ಕು, ಕೆ, ಕೋ, ಸಾ, ಸಿ, ಸು, ಸೆ, ಸೋ ಈ ಥರ ಬರೀತಾರೆ. ಈಗ ಎಕ್ಸಾಂಪಲ್ ಉದಾಹರಣೆಗೆ ಅಕ ಅಂದರೆ ಕೆಂಪು. ಅಕ ಅಂದರೆ ಕೆಂಪು, ರೆಡ್ಡು. ಅದನ್ನು ಈ ಥರ ಬರೀತಾರೆ. ಅ ಮತ್ತು ಕ, ಅ, ಕ, ಅಕ. ಔ ಅಂದರೆ ನೀಲಿ, ಬ್ಲೂ. ಅ ಮತ್ತು ಓ ಸೇರಿ ಔ ಆಯಿತು, ಬ್ಲೂ. ಇದು ಕಿರು ಅಂತೇಳಿ. ಇದು ಇಲ್ಲಿಂದ ಕೀ ಇಲ್ಲಿಂದ ಅಕ್ಷರ. ರೋ ಅಂತೇಳಿದು ರೋ ಅಂತ ಬರೀತಾರೆ. ಇದನ್ನು ಕಿರು ಅಂದರೆ ಹಳದಿ, ಎಲ್ಲೋ. ಸೊ ಈ ಥರ ಇದನ್ನು ಬಳಸಿ ಪದಗಳನ್ನು ಮಾಡ್ತಾರೆ. ಧನ್ಯವಾದಗಳು.